ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ನಮಸ್ಕಾರ ಪಶುಪಾಲಕರೇ, ನಾನು ಡಾಕ್ಟರ್ ರವಿಕುಮಾರ್, ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕ. ನಾನಿವತ್ತು ನಿಮ್ಮ ಜೊತೆ ಕಾಲು ಬಾಯಿ ಜ್ವರಕ್ಕೆ ಏನು ಮನೆ ಮದ್ದು ಮಾಡಬಹುದು ಅಂತ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಾಲು ಬಾಯಿ ಜ್ವರ ಅನ್ನೋದು ನಮ್ಮ ಪಶುಪಾಲಕರಿಗೆ ಒಂದು ಹೆಮ್ಮಾರಿ ಇದ್ದ ಹಾಗೆ. ಅದು ಬಂತು ಅಂದರೆ ನೀವೆಲ್ಲ ಎಷ್ಟು ಯಾತನೆಯನ್ನು ಅನುಭವಿಸ್ತೀರಿ. ಬಹುಶಃ ಆ ಜಾನುವಾರುಗಳು ಎಷ್ಟು ಯಾತನೆ ಅನುಭವಿಸ್ತವೋ ಅದಕ್ಕಿಂತ ಹೆಚ್ಚಿನ ನೋವನ್ನು ನೀವು ಕೂಡ ಅನುಭವಿಸ್ತೀರಿ ಅನ್ನೋದು ನನಗೆ ಗೊತ್ತಿದೆ. ಇದು ವೈರಸ್ನಿಂದ ಬರೋದ್ರಿಂದ ಯಾವುದೇ ಚಿಕಿತ್ಸೆ ಇಲ್ಲ. ಈ ರೋಗ ಬರದೇ ಇರೋ ಹಾಗೆ ಮುಂಚೆನೇ ಲಸಿಕೆ ಹಾಕ್ಸ್ಕೊಳ್ಳೋದಷ್ಟೇ ಇದಕ್ಕೆ ಇರತಕ್ಕಂಥ ಮದ್ದು. ಇಲ್ಲಿ ನೀವು ಜಾಣತನವನ್ನು ತೋರಬೇಕು. ಏನು ಪಶುಪಾಲನಾ ಇಲಾಖೆಯಿಂದ ವರ್ಷಕ್ಕೆ 2 ಸಲ ಲಸಿಕೆಯನ್ನು ಹಾಕ್ತಾರೆ, ಆ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಒಂದು ನೆಗ್ಲಿಜೆನ್ಸನ್ನು ತೋರಿಸ್ದೇನೆ ಪಶುವೈದ್ಯರು ಹೇಳಿದ ಹಾಗೆ ನಿಮ್ಮ ರಾಸುಗಳಿಗೆ ತಪ್ಪದೆ ವರ್ಷಕ್ಕೆ 2 ಸಲ ಲಸಿಕೆ ಹಾಕೋದ್ರ ಮುಖಾಂತರ ಈ ರೋಗವನ್ನು ನೀವು ತಪ್ಪಿಸ್ಬೋದು. ಒಂದು ಪಕ್ಷ ರೋಗ ಬಂದಿದೆ ಅಂತಂದರೆ ಡಾಕ್ಟ್ರು ಏನು ಟ್ರೀಟ್ಮೆಂಟ್ ಮಾಡ್ತಾರೋ ಮಾಡಲಿ, ಅದ್ರ ಜೊತೆಗೆ ನಾನು ಕೆಲವು ಮನೆಮದ್ದುಗಳನ್ನು ಹೇಳ್ತೀನಿ, ಅದನ್ನು ಕೂಡ ನೀವು ಪ್ರಯೋಗ ಮಾಡಬೇಕು ಸ್ನೇಹಿತರೆ. ಮೊದಲನೇದಾಗಿ ನೋಡಿ, ಹೊಗೆ ಸೊಪ್ಪು ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿ ಇಟ್ಕೊಂಡಿರ್ತೀರಿ. ಒಂದು 75 ಗ್ರಾಮ್ನಷ್ಟು ಹೊಗೆ ಸೊಪ್ಪು ತಗೊಳ್ಳಿ. ಅದಕ್ಕೆ ಒಂದು 30 ಗ್ರಾಮ್ನಷ್ಟು ಸುಣ್ಣದ ಪುಡಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಈ ಮಿಕ್ಸ್ ಮಾಡಿದಂಥ ಔಷಧಿ ಏನಿದೆ, ಹೊಗೆ ಸೊಪ್ಪು ಹಾಗೂ ಸುಣ್ಣದ ಮಿಶ್ರಣ ಏನಿದೆ, ಅದೇ ಒಂದು ಔಷಧಿ ಅಂತ ನೀವು ತಿಳ್ಕೊಳ್ಳಿ. ದಿನಕ್ಕೆ 2 ಸಲ ನೀವೇನು ಮಾಡಬೇಕು, ಈ ಒಂದು ಕಾಲು ಬಾಯಿ ಜ್ವರ ಬಂದಾಗ ಬಾಯಲ್ಲೂ ಹುಣ್ಣಿರುತ್ತೆ, ಕಾಲಲ್ಲೂ ಹುಣ್ಣಿರುತ್ತೆ, ನಿಮಗೆ ಚೆನ್ನಾಗಿ ಗೊತ್ತೇ ಇದೆ. ಪ್ರತಿದಿನ 3 ರಿಂದ 4 ಸಲ ನೀವು ಈ ಹುಣ್ಣುಗಳನ್ನು ಅಡಿಗೆ ಸೋಡಾ ಬೆರೆಸಿದ ನೀರಿನಲ್ಲಿ, ಅಂದರೆ 1 ಲೀಟ್ರ್ ಬೆಚ್ಚಗಿರೋ ನೀರಿಗೆ ಒಂದು 2 ಚಮಚ ಅಡಿಗೆ ಸೋಡಾನ ಬೆರೆಸ್ಬಿಟ್ಟು ಚೆನ್ನಾಗಿ ಹುಣ್ಣುಗಳನ್ನು ತೊಳಿಬೇಕು. ಅದು ಕಾಲಲ್ಲಿರೋ ಹುಣ್ಣಾಗಲಿ ಆಗಲಿ ಬಾಯಲ್ಲಿರೋ ಹುಣ್ಣೆ ಆಗಲಿ, ಈ ಅಡಿಗೆ ಸೋಡಾ ಬೆರೆಸಿದ ನೀರಲ್ಲಿ ತೊಳೆಯೋದೇ ಈ ಒಂದು ಕಾಲು ಬಾಯಿ ಜ್ವರಕ್ಕೆ ರಾಮಬಾಣ ಅಂತ ಹೇಳ್ಬೋದು. ತೊಳೆದ ಮೇಲೆ ನೀವೇನು ಮಾಡ್ಬೋದು, ಈ ಹೊಗೆ ಸೊಪ್ಪು ಹಾಗೂ ಸುಣ್ಣದ ಪುಡಿಯ ಮಿಶ್ರಣ ಏನಿದೆ, ಎರಡನ್ನು ಸೇರಿಸಿ ನೀವು ತಯಾರಿಸಿದಂಥ ಔಷಧಿಯನ್ನು ಬಾಯಿಗೆ ಕೂಡ ಹಚ್ಬೋದು, ಹಾಗೆಯೇ ಕಾಲಿನ ಸಂದಿಗೆ ಕೂಡ ನೀವು ಹಚ್ಬೋದು. ಬೇಗ ಈ ಹುಣ್ಣುಗಳು ವಾಸಿ ಆಗ್ತದೆ. ಇದ್ರ ಜೊತೆಗೆ ನೀವೇನು ಮಾಡ್ಬೋದು, ಸಾಮಾನ್ಯವಾಗಿ ಕಾಲು ಬಾಯಿ ಜ್ವರ ಇದ್ದಾಗ ಆ ಬಾಯಲ್ಲಿರ್ತಕ್ಕಂಥ ಹುಣ್ಣುಗಳ ಬಾಧೆಯಿಂದ, ಆ ನೋವಿನಿಂದಾಗಿ ಜಾನುವಾರುಗಳಿಗೆ ಮೇವು ತಿನ್ನಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನೀವೇನು ಮಾಡಿ, ಒಂದು ಅರ್ಧ kg ಹೆಸರು ಕಾಳನ್ನು ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಡಿ. ಕುದಿಸಿದ ನಂತರ ಅದನ್ನು ರುಬ್ಬಿ ಹೂರಣ ತಯಾರಿಸ್ಕೊಳ್ಳಿ. ನಾವೇನು ಹೋಳಿಗೆಗೆ ಹೂರಣ ಮಾಡ್ತೀವಿ ಅದೇ ರೀತಿ ಹೂರಣ ಮಾಡ್ಕೊಳ್ಳಿ. ಈ ಹೂರಣನ ದಿನಕ್ಕೆ 2 ಸಲ, ಬೆಳಗ್ಗೆ 1 ಸಲ, ಸಾಯಂಕಾಲ 1 ಸಲ ರಾಸುಗಳಿಗೆ ಚೆನ್ನಾಗಿ ನಾಲಿಗೆಗೆ ಒಸಡಿಗೆ ತಿಕ್ಕಿ ಅದು ಎಷ್ಟಾಗುತ್ತೋ ಅದನ್ನು ತಿಂದರೂ ಕೂಡ ಒಳ್ಳೆಯದೇ. ಇದರಿಂದ ಆ ಹುಣ್ಣುಗಳು ಕೂಡ ವಾಸಿಯಾಗ್ತವೆ, ಹಾಗೆಯೇ ಆ ಜಾನುವಾರುಗಳ ದೇಹಕ್ಕೆ ಬೇಕಾದಂಥ ಪುಷ್ಟಿ ಕೂಡ ಸಿಗ್ತದೆ. ಇದ್ರ ಜೊತೆಗೆ ನೀವು ಇನ್ನೂ ಒಂದು ಮಾಡ್ಬೋದು, ಮೆಂತ್ಯ ಸೊಪ್ಪನ್ನು 1 kg ತಗೊಳ್ಳಿ, ಒಂದು 10 ರಿಂದ 12 ಪಚ್ಚಬಾಳೆಹಣ್ಣು ತಗೊಳ್ಳಿ, ಹಾಗೆಯೇ ಒಂದು 2 ಹಿಡಿಯಷ್ಟು ಬೇವಿನ ಸೊಪ್ಪು, ಒಂದು 2 ಹಿಡಿಯಷ್ಟು ತುಳಸಿ ಸೊಪ್ಪು, ಇವಿಷ್ಟನ್ನು ಚೆನ್ನಾಗಿ ಹರ್ಕೊಂಡು ಲೇಪದ ಥರ ಮಾಡಿಕೊಂಡು ಇದನ್ನು ಕೂಡ ನೀವು ಬಾಯಲ್ಲಿರ್ತಕ್ಕಂಥ ಹುಣ್ಣಿಗೂ ಹಚ್ಬೋದು. ಹಾಗೆಯೇ ಇದನ್ನು ನೀವು ನೇರವಾಗಿ ಬಾಯಿಗೆ ಕೊಟ್ಟು ತಿನ್ನಿಸ್ಲೂಬಹುದು. ದೇಹಕ್ಕೆ ಪುಷ್ಟಿ ಸಿಗ್ತದೆ, ಹಾಗೆಯೇ ಆ ಹುಣ್ಣುಗಳು ಬೇಗ ವಾಸಿ ಆಗ್ತದೆ. ಕಾಲಲ್ಲಿರೋ ಹುಣ್ಣುಗಳಿಗೂ ಕೂಡ ನೀವು ಈ ಒಂದು ಮಿಶ್ರಣವನ್ನು ಹಚ್ಚಿ ಆದಷ್ಟು ಬೇಗ ಅದು ವಾಸಿಯಾಗೋ ರೀತಿಯಲ್ಲಿ ನೀವು ನೋಡ್ಕೋಬೇಕು ಸ್ನೇಹಿತರೆ. ಈ ಕಾಲು ಬಾಯಿ ಜ್ವರ 1 ಸಲ ಬಂತು ಅಂದರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಬಹಳ ಹೆಚ್ಚು. ಹಾಗಾಗಿ ಮತ್ತೊಮ್ಮೆ ನಾನು ನಿಮಗೆ ಹೇಳ್ತೀನಿ, ವಿನಂತಿ ಕೂಡ ಮಾಡ್ಕೊಳ್ತೀನಿ, ಪಶುವೈದ್ಯರು ನಿಮ್ಮ ಮನೆಗೆ ಬಂದಾಗ ಯಾವುದೇ ನೆವ ಹೇಳದೆ ಅದಕ್ಕೆ ಲಸಿಕೆ ಹಾಕಿಸ್ಕೊಳ್ಳಿ. ಈ ರೋಗ ಬರದೇ ಇರೋ ರೀತಿಯಲ್ಲಿ ನೀವು ತಡೆಗಟ್ಟಿ. ಧನ್ಯವಾದಗಳು ಸ್ನೇಹಿತರೆ. ನನ್ನ ದೂರವಾಣಿ ಸಂಖ್ಯೆ 9008598832. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್.ಎಂ. ಸುಧಾಕರ್. ನಿರ್ವಹಣೆ ಎಸ್.ಆರ್. ಭಟ್.